ಇನ್ನು ಬಿಜೆಪಿ ನಾಯಕರ ಪ್ರತ್ಯೇಕ ಪಾದಯಾತ್ರೆಗೆ ಎಂಬಿ ಪಾಟೀಲ್ ವ್ಯಂಗ್ಯವನ್ನಾಡಿದ್ದಾರೆ. ಬಿಜೆಪಿಯಲ್ಲಿ ಸುಮಾರು 20 ಬಣಗಳಿದ್ದಾವೆ. 20 ಬಣದಿಂದ ಕೂಡ ಒಂದೊಂದು ಪಾದಯಾತ್ರೆಯನ್ನ ಮಾಡ್ಕೊಳ್ತಾ ಹೋಗ್ಲಿ ಇವರು. ಬಿಜೆಪಿ ನಾಯಕರು ಪ್ರತ್ಯೇಕ ಪಾದಯಾತ್ರೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಸುಮಾರು 20 ಬಣಗಳಿದ್ದಾವೆ. 20 ಬಣಗಳಿಂದ ಒಬ್ಬೊಬ್ಬರು ಕೂಡ ಒಂದೊಂದು ಪಾದಯಾತ್ರೆ ಮಾಡಲಿ ಅಂತ ಎಂಬಿ ಪಾಟೀಲ್ ವ್ಯಂಗ್ಯವನ್ನಾಡಿದ್ದಾರೆ. ಬಿವೈ ವಿಜಯೇಂದ್ರ, ಬಿಎಸ್ ಯಡಿಯೂರಪ್ಪ ಒಂದು ಬಣ, ಆರ್ ಅಶೋಕ್ ಬಣ ಒಂದು, ಅಶ್ವಥ್ ನಾರಾಯಣ್ ಬಣ ಒಂದು, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಬಿಎಲ್ ಸಂತೋಷ್ ಎಂಬಂತಹ ಬಹಳ ಗುಂಪುಗಳಿದ್ದಾವೆ. ಎಲ್ಲರೂ ಕೂಡ ಪಾದಯಾತ್ರೆಯನ್ನ ಮಾಡಲಿ ಬಿಡಿ ಅಂತ ಎಂಬಿ ಪಾಟೀಲ್ ಅವರು ವ್ಯಂಗ್ಯವಾಡಿದ್ದಾರೆ. ನನಗೆ ಯಾರಿಗೆ ಪ್ರಶ್ನೆ ಕೇಳಬೇಕು? ನೀವು ವಿರೋಧಿ ಬಣ್ಣಕ್ಕೆ ಪ್ರಶ್ನೆ ಕೇಳಬೇಕಲ್ಲ. ನೀವು ಹೇಳ್ತೀರಿ 2 ಬಣ ಅಂತ ಹೇಳ್ತೀರಿ. ನನ್ನ ಪ್ರಕಾರ 20 ಬಣ ಅದಾವೆ. ಅಶೋಕ್ ಅವ್ರದ್ದೊಂದು, ವಿಜೇಂದ್ರ ಮತ್ತು ಅವ್ರ ತಂದೆಯವ್ರದ್ದೊಂದು, ಅಶ್ವಥ್ ನಾರಾಯಣದೊಂದು, ಯತ್ನಾಳ್ ಅವ್ರದ್ದು ಮತ್ತು ಯಾರು ನಿಮ್ಮ ರಮೇಶ್ ಜಾರಕಿಹೊಳಿದೊಂದು, ಭಾಳ ಗ್ರೂಪ್ಗಳಿದಾವೆ. ಬಿ ಎಲ್ ಸಂತೋಷ್ ಅವ್ರದ್ದೊಂದು. ನನ್ನ ಪ್ರಕಾರ ಒಂದು 15-20 ಗ್ರೂಪ್ ಅದಾವೆ. 15-20 ಗ್ರೂಪ್ಗಳು ಕೂಡ ಒಂದೊಂದು ಪಾದಯಾತ್ರೆ ಮಾಡಲಿ. ಒಂದೊಂದು ಗುಂಪು ಒಂದೊಂದು ಪಾದಯಾತ್ರೆ ಎಲ್ಲನೂ ಕೂಡ ಮಾಡಲಿ. ಆ ಪಾದಯಾತ್ರೆ ಎಲ್ಲ ತೊಗೊಂಡು ಮಾಡಲಿ. ಅವ್ರನ್ನ ವಾಲ್ಮೀಕಿ ನಿಗಮ ಒಂದು ಇವ್ರದ್ದು 20 ಹಗರಣಗಳದಾವೆ. ಅದಕ್ಕೆ ಯತ್ನಾಳ್ ಅವ್ರ ನೇತೃತ್ವ ವಹಿಸ್ಕೋಬೇಕು. ಯಾಕಂದ್ರೆ ಅವ್ರು ಎಲ್ಲರನ್ನೂ ಸ್ವಚ್ಛ ಮಾಡ್ಬೇಕಂತ ಅವ್ರು ಹೇಳಿದಾರೆ. ಪಕ್ಷಾತೀತವಾಗಿ ನಮ್ಮ ಪಕ್ಷದವ್ರು ಏನು ಹಗರಣ ಮಾಡಿದಾರೆ ಅವ್ರು ಬರಲಿ ಅಂತೇಳಿ. ಅದಕ್ಕೆ ಯತ್ನಾಳ್ ಅವ್ರಿಗೆ ಒಂದು ಲಿಸ್ಟ್ ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯನವ್ರು ಬಿಡುಗಡೆ ಮಾಡಿದ್ದಾರೆ, ಯಾವ ಇಲಾಖೆಯಲ್ಲಿ ಹಗರಣಗಳಾಗಿದ್ದಾವೆ ಅಂಥೇಳಿ. ಏನ್ರಿ, ಅದಕ್ಕೆ ಅವೆಲ್ಲವನ್ನ ಕೂಡ ಇಟ್ಕೊಂಡು ಯತ್ನಾಳ್ ಅವೆಲ್ಲ ಇಟ್ಕೊಂಡು ಪಾದಯಾತ್ರೆ ಮಾಡಲಿ ಅಂತೇಳಿ ನನ್ನ